ಬನ್ನಿ ಪೋಲಿ ಹೋದ ಮಗನ ದೃಷ್ಟಾಂತವನ್ನೊಮ್ಮೆ ನೋಗೋಣ. ಇದು ಕರುಣೆ, ಅಹಂಕಾರ ಮತ್ತು ಕ್ಷಮೆಯ ಬಗ್ಗೆ ಹೇಳುತ್ತೆ. ಪೋಲಿ ಹೋದ ಮಗನ ದೃಷ್ಟಾಂತದ ಹೃದಯವೇ ಈ ಪ್ರಶ್ನೆ. ಈ ದೃಷ್ಟಾಂತ ಒಂದು ಭರವಸೆ ನೀಡುತ್ತೆ. ದೇವರ ಕರುಣೆ ಯಾವುದೇ ಸಂಬಂಧವನ್ನು ಸರಿಪಡಿಸಬಲ್ಲದು. ಅಂದ್ರೆ ನಾವು ಎಷ್ಟೇ ದಾರಿ ತಪ್ಪಿದ್ರೂ ಪಶ್ಚಾತ್ತಾಪಪಟ್ರೆ ಮತ್ತೆ ಒಂದಾಗಲು ದಾರಿ ಇದೆ. ಹೀಗೆ ಮತ್ತೆ ಒಂದಾಗೋಕ್ಕೆ 3 ಸರಳ ಆದ್ರೆ ಬಹಳ ಮುಖ್ಯವಾದ ಹಂತಗಳಿವೆ. ಆದ್ರೆ ಈ ಕರುಣೆಗೆ ಅಡ್ಡ ಬರೋ ಒಂದು ದೊಡ್ಡ ಅಡಚಣೆ ಕೂಡ ಇದೆ. ಅದೇ ಸ್ವನೀತಿವಂತಿಕೆ. ಇದು ನಿಜವಾದ ನಂಬಿಕೆಯನ್ನೇ ಮರೆಮಾಚಬಹುದು. ಪೋಪ್ ಫ್ರಾನ್ಸಿಸ್ ಕೂಡ ಇದಂದೇ ಹೇಳ್ತಾರೆ, ನಿಜವಾದ ಅನುಭವ ಇಲ್ಲದ ನಂಬಿಕೆ ಸುಳ್ಳು ಅಂತ. ಅಂದ್ರೆ ನಿಜವಾದ ನಂಬಿಕೆ ಅಂದ್ರೆ ಬರೀ ನಿಯಮ ಪಾಲಿಸೋದಲ್ಲ, ಬದಲಿಗೆ ಪ್ರೀತಿಯಲ್ಲಿ ಒಂದಾಗೋದು. ಹಾಗಾಗಿ ಈ ದೃಷ್ಟಾಂತ, ಅದರಲ್ಲೂ ಈ ಲೆಂಟ್ ಸಮಯದಲ್ಲಿ ನಮ್ಮನ್ನ ನಾವು ಪ್ರಶ್ನಿಸ್ಕೊಳ್ಳೋಕೆ ಶೇರುತ್ತೆ. ಮೊದಲ ಪ್ರಶ್ನೆ, ಅಹಂಕಾರದಿಂದಾಗಿ ನಾವು ದೇವರಿಂದ ಅಥವಾ ಬೇರೆಯವರಿಂದ ದೂರ ಆಗಿದ್ದೇವಾ? ಇನ್ನೊಂದು ಪ್ರಶ್ನೆ, ಬೇರೆಯವರಿಗೆ ಕ್ಷಮೆ ಸಿಕ್ಕಾಗ ನಮ್ಗೆ ಖುಷಿಯಾಗುತ್ತಾ ಅಥವಾ ಅಸಡ್ಡೆ ಮಾಡ್ತೀವಾ? ಕೊನೆಯದಾಗಿ, ನಮ್ಮ ದಿನನಿತ್ಯದ ಸಂಬಂಧಗಳಲ್ಲಿ ದೇವರ ಕರುಣೆಯನ್ನ ಹೇಗೆ ತೋರಿಸಬಹುದು ಅಂತ ಯೋಚಿಸ್ಬೇಕು. ಈ ಚಿಂತನೆಯ ಕೊನೆಯಲ್ಲಿ ನಮ್ರತೆಗಾಗಿ ಮತ್ತು ದೇವರ ಬಳಿ ಹಿಂತಿರುಗುವ ಧೈರ್ಯಕ್ಕಾಗಿ ಪ್ರಾರ್ಥಿಸೋಣ.